ಪೊಲೀಸ್ ಫೈಲ್. ಕೋರ್ಟ್ನಲ್ಲಿ ಫೈನ್ ಕಟ್ಟುವ ಕೇಸ್ಗೆ ಸ್ಟೇಷನ್ನಲ್ಲಿ 5,000 ಲಂಚ ಪಡೆದ ಆರೋಪ. ಪುಲಕೇಶಿ ನಗರ ಟ್ರಾಫಿಕ್ ಹೆಡ್ ಕಾನ್ಸ್ಟೇಬಲ್ ಅಮಾನತು. ಕೋರ್ಟ್ನಲ್ಲಿ ಫೈನ್ ಕಟ್ಟುವ ಕೇಸ್ಗೆ ಸ್ಟೇಷನ್ನಲ್ಲೇ 5,000 ಲಂಚ ಪಡೆದ ಆರೋಪ. ಪುಲಕೇಶಿ ನಗರ ಟ್ರಾಫಿಕ್ ಠಾಣೆ ಹೆಡ್ ಕಾನ್ಸ್ಟೇಬಲ್ ಅಮಾನತು. ಹೆಡ್ ಕಾನ್ಸ್ಟೇಬಲ್ ಸೋಮಶೇಖರ್ ಅಮಾನತುಗೊಳಿಸಿ ಪೂರ್ವ ವಿಭಾಗ ಸಂಚಾರಿ ಡಿಸಿಪಿ ಸಾಹಿಲ್ ಬಾಂಗ್ಲಾ ಆದೇಶ ಮಾಡಿರುವಂತದ್ದು. ಸೆಂಟ್ ಜಾನ್ಸ್ ಮುಖ್ಯ ರಸ್ತೆಯಲ್ಲಿ ಕಬ್ಬಿಣ ತುಂಬಿದ ಲಾರಿ ಚಾಲನೆ ಮಾಡಿದ್ದ ಚಾಲಕ ಸಹ್ಯಾದ್ ಅಫ್ರೋಜ್ ಕಳೆದ ಜುಲೈ 18ರಂದು ಸಂಜೆ ಪೀಕ್ ಅವರ್ನಲ್ಲಿ ಕಬ್ಬಿಣದ ಲೋಡ್ ತುಂಬಿದ್ದ ಲಾರಿ ಚಾಲನೆ ಮಾಡಿದ ಹಿನ್ನೆಲೆ BNS 285 ಸೆಕ್ಷನ್ ನಡಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅಡ್ಡಿ ಎಂದು ಕೇಸ್ ದಾಖಲಾಗಿತ್ತು. BNS 248 ಸೆಕ್ಷನ್ ನಡಿ ದಾಖಲಾದ ಕೇಸ್ಗೆ ಕೋರ್ಟ್ನಲ್ಲಿ ಫೈನ್ ಕಟ್ಟಬೇಕು ಅಂತ ದಂಡ ಮೊತ್ತವನ್ನ ನ್ಯಾಯಾಧೀಶರು ನಿರ್ಣಯಿಸುತ್ತಾರೆ. ಆದರೆ ಪುಲಕೇಶಿ ನಗರ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಸೋಮಶೇಖರ್ ವಾಹನ ಬಿಡೋದಾಗಿ ಹೇಳಿ 5,000 ಹಣವನ್ನ ಪಡೆದಿದ್ದ. ಹಣ ನೀಡುವ ವೇಳೆ ಫೋನ್ನಲ್ಲಿ ರೆಕಾರ್ಡ್ ಮಾಡಿರೋ ಲಾರಿ ಚಾಲಕ ಹಣ ನೀಡಿದ ನಂತರ ಕೇಸ್ ದಾಖಲಾಗಿದೆ. ಕೋರ್ಟ್ನಲ್ಲಿ ಫೈನ್ ಕಟ್ಟಬೇಕು ಅನ್ನೋ ಲಾರಿ ಚಾಲಕನ ಗಮನಕ್ಕೆ ಬಂದಿದೆ. ಹಣ ನೀಡಿದ ನಂತರ ಕೇಸ್ ದಾಖಲಾಗಿ ಕೋರ್ಟ್ನಲ್ಲಿ ಫೈನ್ ಕಟ್ಟಬೇಕು ಅನ್ನೋದು ಲಾರಿ ಚಾಲಕನ ಗಮನಕ್ಕೆ ಬಂದಿದೆ. ಕಡೆಗೆ ಹಣ ಪಡೆದ ವಿಡಿಯೋ ಸಮೇತ ಹಿರಿಯ ಅಧಿಕಾರಿಗಳಿಗೆ ದೂರನ್ನ ನೀಡಿದ್ದಾನೆ. ಸದ್ಯ ಕರ್ತವ್ಯ ಲೋಪವೆಸಗಿ ಹಣ ಪಡೆದ ಆರೋಪದಡಿ ಹೆಡ್ ಕಾನ್ಸ್ಟೇಬಲ್ ಸೋಮಶೇಖರ್ ಅನ್ನ ಅಮಾನತುಗೊಳಿಸಲಾಗಿದೆ. ಸ್ನೇಹಿತರೆ, ಈ ಒಂದು ಸುದ್ದಿಗೆ ಸಂಬಂಧಪಟ್ಟಾಗಿ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ. ನೋಡ್ತಾರೆ ಈ ಸಂಧಿ ನ್ಯೂಸ್. ಇದು ಸಮಸ್ತ ಕನ್ನಡಿಗರ ಧ್ವನಿ. ಸಾಹೇಬ್ರುಗಳೇ ಕೇಳತ್ತೀನಿ, ಹಿಂದೆ ಮುಂದೆ ನೋಡ್ತಾನೆ. ಹೌದು, ನಾನು ಅಲ್ಲೂ ಧೈರ್ಯ ಮಾಡಿ ಕೇಳಿದೆ. 9 ಗಂಟೆ ಕಾಲದಲ್ಲಿ ಸಾಹೇಬ್ ತಿಳ್ಕೊಂಡು ನೋಟಿಸ್ ಇಲ್ಲ ಕೇಳಿದ್ರು ತೋರಿಸ್ಕೊಂಡು ಈ ಕಡೆ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ ಕೇಸ್ ಅಂತ ಹೇಳ್ಬಿಟ್ಟು ಸರಿ ಸರ್ ಇವತ್ತಷ್ಟೇ ವ್ಯಾಲಿಡಿಟಿ ಇದೆ. 9 ಗಂಟೆ ಮೇಲೆ ನಿಮ್ಮ ಕೇಸ್ ಏನಿಲ್ಲ 9 ಗಂಟೆ ಮೇಲೆ ಹೋಗಿ ಏನೋ ನಾನು ಏನೋ ಇದು ಮಾಡಿದೆ ನೋಡ್ಕೊಂಡು ಮೂಮೆಂಟ್ ಮಾಡ್ಕೊಂಡು ರಸೀದಿ ಇಲ್ಲ 9 ಗಂಟೆ ಮೇಲೆ ಏನಿಲ್ಲ. ರೋಡ್ ಸ್ವಲ್ಪ ಕ್ಲಿಯರ್ ಆದಮೇಲೆ ಮೂವ್ ಆಗ್ತದೆ. ಹೌದಾಯ್ತಾ? ನೋಡಿದ್ರಿ ಸರ್, ಅವರು ಫೈನೇ ಅಷ್ಟೇ ಅದೇ ನೋಡಿದ್ರಿ. ನಾವು ತಗೋಬೇಕು ಕಾಸು, ನೀನು ನಂಬಿಕೆ ಬಿಡ್ತೀಯೋ? ನಾನು ಸಾಹೇಬ್ರ ಹತ್ರ ನೀನು ಪರವಾಗಿ ಕೇಳಿದೆ, ನಾನು ಕೇಸ್ ಕೊಡೋಂಥವ್ರೆ ಏನಾದ್ರು ಅಂತ ಕೇಳಿದೆ. ಸಾಹೇಬ್ ಒಂದೇ ಮಾತು, ನಾನು ಕೇಳಂಗಿಲ್ಲ, ಬೈದು ಬಿಡ್ತಾರೆ ಕೆಲವು ಸರಿ. ನಾನು ಆದರೂ ನಿಮ್ಮ ಪರವಾಗಿ ಕೇಳಿದೆ. ನೀವು ಹೇಳಿದ್ರಲ್ಲ ಕೇಸ್ ಕೊಡ ಅಂತ. ಕೇಳಿದಾಗ ಏನು ಗೊತ್ತಾ, ಏನು ಕೆಲಸ ಹೇಳಿದ್ರೆ ಮಾಡುವಂತ. ಪೊಲೀಸ್ ಫೈಲ್.